Namaste student. In the last two videos we discussed about the calculation of interest of case 1 and case 2. Case 1 was when all information is given. Case 2 is when rate of interest is not given. Case 3 is when cash price is not given. ನಾವು ಫಸ್ಟ್ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಾಗ ಹೆಂಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಲರ್ನ್ ಮಾಡಿದ್ವಿ. ಕೇಸ್ 2ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಿದಾಗ ಹೆಂಗೆ ಮಾಡಬೇಕು ಅನ್ನೋದು ಸ್ಟಡಿ ಮಾಡಿದ್ವಿ. ಈಗ ನೆಕ್ಸ್ಟ್ ಕೇಸ್ ಇಸ್ ಕ್ಯಾಶ್ ಪ್ರೈಸ್ ಈಸ್ ನಾಟ್ ಗಿವನ್. ಮೇನಾಗಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬೇಕಾಗಿರೋವಂಥ ಕ್ಯಾಶ್ ಪ್ರೈಸ್ ಅಮೌಂಟೇ ಕೊಡ್ದಿಲ್ದಾಗ ಯಾವ ಥರ ಮಾಡಬೇಕು ಅಂತ. ಇದು ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್ ಕ್ವಶನ್ನು. ಸೊ ಕ್ಯಾಶ್ ಪ್ರೈಸೇ ಕೊಡ್ದಿಲ್ದಾಗ ಹೆಂಗೆ ಮಾಡಬೇಕು ಅನ್ನೋದಕ್ಕೆ. ಸೊ ಒಂದು ಕ್ವಶನ್ ಓದ್ತೀನಿ. ಕ್ಯಾಲ್ಕುಲೇಟ್ ದ ಕ್ಯಾಶ್ ಪ್ರೈಸ್ ಆಫ್ ಎನ್ ಆಸೆಟ್ ಫ್ರಮ್ ದ ಫಾಲೋಯಿಂಗ್. ಅವರೇ ಕೊಟ್ಬಿಟ್ಟಿರ್ತಾರೆ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಅಂತ. ಡೌನ್ ಪೇಮೆಂಟ್ 4500, ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ 4200, ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ 3900, ಥರ್ಡ್ ಇಯರ್ ಇನ್ಸ್ಟಾಲ್ಮೆಂಟ್ 3600, ಫೋರ್ತ್ ಇಯರ್ ಇನ್ಸ್ಟಾಲ್ಮೆಂಟ್ 3200. ರೇಟ್ ಆಫ್ ಇಂಟ್ರೆಸ್ಟ್ 10% ಪರ್ ಆ್ಯನಮ್. ಈ ಪ್ರಾಬ್ಲಮಲ್ಲಿ ನಾವು ಕ್ಯಾಶ್ ಪ್ರೈಸ್ ಕ್ಯಾಲ್ಕುಲೇಷನ್ ಕೊಟ್ಟಾಗ ಫಸ್ಟು ನೋಡಬೇಕಾಗಿರೋದು ಇಯರ್ಲಿ ಇನ್ಸ್ಟಾಲ್ಮೆಂಟು ಇಯರ್ಲಿನ ಅಂತ. ಈ ಪ್ರಾಬ್ಲಮ್ ಇನ್ಸ್ಟಾಲ್ಮೆಂಟ್ ಏನಿದೆ ಇಯರ್ಲಿನೇ ಇದೆ, ಮತ್ತು ರೇಟ್ ಆಫ್ ಇಂಟ್ರೆಸ್ಟು ಕೂಡ ಇಯರ್ಲಿದೆ ಕೊಟ್ಟಿದ್ದಾರೆ. ಸೊ ಇಯರ್ಲಿ ಇದೆಷ್ಟು ಅಂತಂದರೆ 10%. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇದೆ, ಡೌನ್ ಪೇಮೆಂಟ್ ಇದೆ, ಕ್ಯಾಶ್ ಪ್ರೈಸ್ ಇಲ್ಲ. ಸೊ ಕ್ಯಾಶ್ ಪ್ರೈಸ್ ಇಲ್ಲದಾಗ ನಾವೊಂದು ಟೇಬಲ್ನ ಹಾಕ್ಕೊಂಬಿಟ್ಟು ಅದರಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ ಕ್ಯಾಶ್ ಪ್ರೈಸ್ ಅಮೌಂಟ್ನ. ಸೊ ಆ ಟೇಬಲಲ್ಲಿ ಏನೇನು ಇರಬೇಕು ಅಂತಂದರೆ ಟೋಟಲಾಗಿ 6 ಕಾಲಮ್ ಬರಬೇಕು. ಫಸ್ಟ್ ಕಾಲಮು ಇನ್ಸ್ಟಾಲ್ಮೆಂಟ್ ನಂಬರು, ಸೆಕೆಂಡ್ ಕಾಲಮು ಕ್ಲೋಸಿಂಗ್ ಬ್ಯಾಲೆನ್ಸು, ಥರ್ಡ್ ಕಾಲಮು ಇನ್ಸ್ಟಾಲ್ಮೆಂಟ್ ಅಮೌಂಟು, ಫೋರ್ತ್ ಕಾಲಮು ಟೋಟಲ್ ಅಮೌಂಟು, ಇದು ಟೋಟಲ್ ಇಂಟ್ರೆಸ್ಟು, ಓಪನಿಂಗ್ ಬ್ಯಾಲೆನ್ಸು. ನಿಮಗೆ ಕ್ವಶನ್ನಲ್ಲಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಟ್ಟಿರ್ತಾರೆ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ. ಇನ್ನು ಮಿಕ್ಕಿದ್ನೆಲ್ಲ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ಯಾಶ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಂದರೆ ಫಸ್ಟ್ 1 2 3 4ಅಲ್ಲಿ ಮಾಡಲ್ಲ. ಎಷ್ಟು ಇನ್ಸ್ಟಾಲ್ಮೆಂಟ್ ಇರುತ್ತೋ ಅದನ್ನು ಉಲ್ಟಾ ಮಾಡ್ಕೊತೀವಿ. ಸೊ ಈ ಪ್ರಾಬ್ಲಮಲ್ಲಿ ಎಷ್ಟು ಇನ್ಸ್ಟಾಲ್ಮೆಂಟ್ ಇರೋದು 4 ಇನ್ಸ್ಟಾಲ್ಮೆಂಟ್. ಉಲ್ಟಾ ಅಂತಂದರೆ 4 3 2 1 ಮಾಡ್ತೀವಿ. ಸೊ ಅದನ್ನೇ ಇವಾಗ ಮಾಡೋಣ ಅಂತಂದರೆ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇನ್ಸ್ಟಾಲ್ಮೆಂಟ್ ನಂಬರು. ಸೊ ಉಲ್ಟಾ ಬರಬೇಕು ಅಂತಂದರೆ ಇನ್ಸ್ಟಾಲ್ಮೆಂಟ್ ನಂಬರ್ ಏನಾಗುತ್ತೆ ಅಂತಂದರೆ 4 ಇನ್ಸ್ಟಾಲ್ಮೆಂಟ್ ಇರೋದ್ರಿಂದ 4 3 2 1 ಇನ್ಸ್ಟಾಲ್ಮೆಂಟ್ ಉಲ್ಟಾ ಬರ್ಕೊಂಡ್ವಿ. ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿರಲ್ಲ, ನಮಗೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಟ್ಟಿರ್ತಾರೆ. ಈ ಕಾಲಮ್ ಅಮೌಂಟ್ ಗೊತ್ತಿರುತ್ತೆ. ಟೋಟಲ್ ಅಮೌಂಟ್ ಈಸ್ ನಥಿಂಗ್ ಬಟ್ ಎ ಕ್ಲೋಸಿಂಗ್ ಬ್ಯಾಲೆನ್ಸ್ ಪ್ಲಸ್ ಇನ್ಸ್ಟಾಲ್ಮೆಂಟ್ ಅಮೌಂಟು. ಟೋಟಲ್ ಇಂಟ್ರೆಸ್ಟು, ಇದು ಟೋಟಲ್ ಅಮೌಂಟಲ್ಲಿ ಇಂಟ್ರೆಸ್ಟ್ನ ತೆಗಿತೀವಿ. ಸೊ ಹೆಂಗೆ ತೆಗಿತೀವಿ ಅಂತಂದರೆ ಡೈರೆಕ್ಟ್ ಪರ್ಸೆಂಟೇಜ್ ಹಾಕಲ್ಲ. ಆ ಪರ್ಸೆಂಟೇಜ್ನ ಮೇಲ್ಗಡೆನೂ ತೊಗೊಂಡು ಕೆಳಗಡೆನೂ ತೊಗೊತೀವಿ, ಆ್ಯಡ್ ಮಾಡ್ತೀವಿ. ಇನ್ ದಿಸ್ ಕೇಸ್ 10% ಅಂದರೆ ಏನಾಗುತ್ತೆ ಅಂತಂದರೆ 10 ಡಿವೈಡೆಡ್ ಬೈ 100 ಪ್ಲಸ್ 10. ಸೊ ಅವಾಗ ಏನಾಗುತ್ತೆ 10 ಡಿವೈಡೆಡ್ ಬೈ 110 ಆಗುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಈಸ್ ನಥಿಂಗ್ ಬಟ್ ಈ ಟೋಟಲ್ ಅಮೌಂಟಲ್ಲಿ ಇಂಟ್ರೆಸ್ಟ್ ಅಮೌಂಟ್ ತೆಗೆದ್ರೆ ಓಪನಿಂಗ್ ಬ್ಯಾಲೆನ್ಸ್. ಇಟ್ ಈಸ್ ನಥಿಂಗ್ ಬಟ್ ಅ ಪ್ರಿನ್ಸಿಪಲ್ ಅಮೌಂಟ್ ಆಲ್ಸೋ. ಕ್ಲಿಯರಾ? ಫೈನ್. ಇವಾಗ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೂಡ ಉಲ್ಟಾ ಬರ್ಕೊಬೇಕಾಗುತ್ತೆ. ಸೊ ಫೋರ್ತ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು 3200. ಈ ಇನ್ಸ್ಟಾಲ್ಮೆಂಟ್ ಕಾಲಮ್ಗೆ ಬರೀತಾ ಇರೋದು 3200. ಥರ್ಡ್ ಇನ್ಸ್ಟಾಲ್ಮೆಂಟ್ ಅಮೌಂಟು 3600. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟು 3900. ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟು 4200. ಎಲ್ಲ ಉಲ್ಟಾ ಬರ್ಕೊಂಡ್ವಿ. 3200, 3600, 3900, 4200 ಇದಾಯಿತು. ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಗೊತ್ತಾಯಿತು. ಇನ್ನು ಮಿಕ್ಕಿದ್ದು ನಾವು ಮಾಡ್ಕೊತಾ ಹೋಗಬೇಕಾಗುತ್ತೆ. ಡೌನ್ ಪೇಮೆಂಟು ಕೊನೆಯಲ್ಲಿ ಬರುತ್ತೆ. ಸೊ ಫಸ್ಟ್ ಫೋರ್ತ್ ಇನ್ಸ್ಟಾಲ್ಮೆಂಟ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರಲ್ಲ. ಯಾವಾಗಲೂ ಕೂಡ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲ, ಯಾಕಂದರೆ ನಿಲ್ ಆಗುತ್ತೆ. ಯಾವಾಗಲೂ ನಿಲ್ಲೆ, ದೇರ್ ಈಸ್ ನೋ ಕ್ಲೋಸಿಂಗ್ ಬ್ಯಾಲೆನ್ಸ್. ನೆಕ್ಸ್ಟ್ ಟೋಟಲ್ ಅಮೌಂಟ್ ಏನಾಗುತ್ತೆ ಎ ಪ್ಲಸ್ ಬಿ ಅಂತಂದರೆ 2200 ಆಗುತ್ತೆ, ಯಾಕಂದರೆ ಎ ಪ್ಲಸ್ ಬಿ ಅಂತಂದರೆ. ನೆಕ್ಸ್ಟ್ ಟೋಟಲ್ ಇಂಟ್ರೆಸ್ಟ್ ಕಂಡಿಡಬೇಕು ಅಂದರೆ ಇದು ಸಿ ಅಂತಂದರೆ ನಾವು ಡಿ ಕಂಡಿಡಬೇಕು ಅಂತಂದರೆ 3200 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 10. 100 ಪ್ಲಸ್ 10 ಅಂದರೆ ಎಷ್ಟಾಗುತ್ತೆ 110 ಮಾಡ್ತೀವಿ. ಸೊ 110 ಮಾಡಿದಾಗ ಇದನ್ನು ಕ್ಯಾಲ್ಸಿಲ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂತಂದರೆ 290 ಬರುತ್ತೆ. ಸೊ 3200ಅಲ್ಲಿ 290 ಈಸ್ ಇಂಟ್ರೆಸ್ಟ್ ಪಾರ್ಟ್. ಇದು ನಾವು ಕೇರ್ಫುಲ್ಲಾಗಿರಬೇಕಾಗಿರೋದು. ಇಂಟ್ರೆಸ್ಟ್ ಅಮೌಂಟ್ನ ಕೆಳಗಡೆ ಆ್ಯಡ್ ಮಾಡಬೇಕಾಗುತ್ತೆ. 5% ಆದರೆ 5 ಡಿವೈಡೆಡ್ ಬೈ 105 ಆಗುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಇಂಟ್ರೆಸ್ಟ್ ಪರ್ಸೆಂಟ್ನ ಆ್ಯಡ್ ಮಾಡಬೇಕಾಗುತ್ತೆ. 290 ಆಯಿತು.
ಇ ಈಸ್ ಈಕ್ವಲ್ ಟು ಸಿ ಮೈನಸ್ ಡಿ. ಸೊ ಇದು ಸಿ, ಇದು ಡಿ. ಸಿ ಮೈನಸ್ ಡಿ ಅಂತಂದರೆ 3200 ಮೈನಸ್ 290 ಮಾಡಿದ್ರೆ ನಮಗೇನು ಸಿಗುತ್ತೆ ಅಂತಂದರೆ 2910 ಸಿಗುತ್ತೆ. ಕ್ಲಿಯರಾ? ಸೊ ಫಸ್ಟು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಉಲ್ಟಾ ಬರ್ಕೊಂಡ್ವಿ. ಯಾವಾಗಲೂ ಕೂಡ ಕ್ಲೋಸಿಂಗ್ ಬ್ಯಾಲೆನ್ಸ್ ನಿಲ್ಲೇ ಬರುತ್ತೆ. ಸೊ ಇವೆರಡು ಆ್ಯಡ್ ಮಾಡಿದ್ರೆ 3200 ಸಿಕ್ತು. 200ಅಲ್ಲಿ ಇಂಟ್ರೆಸ್ಟ್ ಪಾರ್ಟ್ನ ರಿಮೂವ್ ಮಾಡಿದ್ವಿ, ಕೆಳಗಡೆನೂ ಕೂಡ ಇಂಟ್ರೆಸ್ಟ್ನ ಆ್ಯಡ್ ಮಾಡಿದ್ವಿ. ಸೊ 10/110. ಸೊ ಎಷ್ಟು ಬಂತು? 290 ಬಂತು. ಸೊ 3200ಅಲ್ಲಿ 290 ತೆಗೆದ್ರೆ ನಮಗೇನು ಸಿಕ್ತು? ಓಪನಿಂಗ್ ಬ್ಯಾಲೆನ್ಸ್ ಸಿಕ್ತು. ಓಪನಿಂಗ್ ಬ್ಯಾಲೆನ್ಸ್ ಇಸ್ ನಥಿಂಗ್ ಬಟ್ ಪ್ರಿನ್ಸಿಪಲ್ ಅಮೌಂಟ್ ಅಂತಲೂ ಅಂತೀವಿ. 4th year ಓಪನಿಂಗ್ ಬ್ಯಾಲೆನ್ಸ್ ಇಸ್ ನಥಿಂಗ್ ಬಟ್ ಥರ್ಡ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಥರ್ಡ್ ಇಯರ್ ಕ್ಲೋಸ್ ಆಗಿರೋ ಅಮೌಂಟೇ 4th year ಓಪನಿಂಗ್ ಆಗಿರುತ್ತೆ. ಸೊ ಏನು ಮಾಡ್ತೀವಿ? ಈ 2009-10ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. 4th year ಓಪನಿಂಗ್ ಬ್ಯಾಲೆನ್ಸ್ ಇಸ್ ನಥಿಂಗ್ ಬಟ್ ಥರ್ಡ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಥರ್ಡ್ ಇಯರ್ ಕ್ಲೋಸ್ ಆಗಿರೋದೇ 4th year ಓಪನಿಂಗ್ ಆಗಿರುತ್ತೆ. ಅದಕ್ಕೆ ಈ ಅಮೌಂಟು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಈಗ ನೆಕ್ಸ್ಟು ಇದನ್ನೇನು ಮಾಡಬೇಕು? ಎ ಪ್ಲಸ್ ಬಿ ಮಾಡಬೇಕು. ಎ ಪ್ಲಸ್ ಬಿ ಮಾಡಿದಾಗ 6510 ಬರುತ್ತೆ, ಇವೆರಡು ಆ್ಯಡ್ ಮಾಡಿದಾಗ. ಆಮೇಲೆ ನೆಕ್ಸ್ಟ್ ಇದರಲ್ಲಿ ಏನು ಮಾಡಬೇಕಾಗುತ್ತೆ? ಇಂಟ್ರೆಸ್ಟ್ ಪಾರ್ಟ್ನ ತೆಗಿಬೇಕಾಗುತ್ತೆ. 6510 ಇಂಟು 10/110. ಎಲ್ಲದಕ್ಕೂ 10/110 ಹಾಕ್ತೀವಿ, ಅಂದರೆ ಪರ್ಸೆಂಟೇಜ್ನ ಕೆಳಗಡೆ ಆ್ಯಡ್ ಮಾಡ್ತೀವಿ ಅಂತ. 592 ಬರುತ್ತೆ. ನೆಕ್ಸ್ಟು ಓಪನಿಂಗ್ ಬ್ಯಾಲೆನ್ಸ್ ಹೆಂಗೆ ಕಂಡಿಡಬೇಕು? ಟೋಟಲ್ ಅಮೌಂಟಲ್ಲಿ ಇಂಟ್ರೆಸ್ಟ್ ಪಾಸ್ಟ್ ಅಂದರೆ ಇದರಲ್ಲಿ ಇದನ್ನು ಕಲಿಬೇಕಾಗುತ್ತೆ. 6510 ಮೈನಸ್ 592 ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ ಅಂತಂದರೆ 5918 ಸಿಗುತ್ತೆ. ನೆಕ್ಸ್ಟ್ ಥರ್ಡ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್ ಇಸ್ ನಾ ಸೆಕೆಂಡ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಇದೇ ಅಮೌಂಟೇ ಇಲ್ಲಿ ಬರುತ್ತೆ, 5918. ಈಗ ನೆಕ್ಸ್ಟ್ ಟೋಟಲ್ ಅಮೌಂಟ್ ಕಡಿಬೇಕಾದ್ರೆ 5918 ಪ್ಲಸ್ 3900 ಮಾಡಬೇಕು. ಎರಡನ್ನೂ ಆ್ಯಡ್ ಮಾಡಬೇಕು. 9818 ಬರುತ್ತೆ. ಈಗ ಇದರಲ್ಲಿ ಇಂಟ್ರೆಸ್ಟ್ ಪಾರ್ಟ್ ತೆಗಿಬೇಕು, ರಿಮೂವ್. 9818 ಇಂಟು 10/110. ಸೊ ಕ್ಯಾಲ್ಸಿಲ್ ಮಾಡಿದಾಗ ಎಷ್ಟು ಬರುತ್ತೆ ಅಂತಂದರೆ 893 ಬರುತ್ತೆ. ಆಮೇಲೆ ಟೋಟಲ್ ಅಮೌಂಟಲ್ಲಿ ಇಂಟ್ರೆಸ್ಟ್ನ ಕಲಿಬೇಕು, ಅಂದರೆ 918 ಮೈನಸ್ 893 ಮಾಡಿದಾಗ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಸೆಕೆಂಡ್ ಇಯರ್ ಸಿಗುತ್ತೆ, 8925. ಸೇಮ್ ಥಿಂಗೆ ಸೆಕೆಂಡ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್ ಇಸ್ ನಥಿಂಗ್ ಬಟ್ ಫಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಈ ಅಮೌಂಟ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. 8925. 8925ಗೆ 4200ನ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಅಂತಂದರೆ 13125 ಸಿಗುತ್ತೆ. ಯಾಕಂದರೆ ಇದು ಎ ಪ್ಲಸ್ ಬಿ ಅಲ್ವಾ, ಸಿ ಈಸ್ ಈಕ್ವಲ್ ಟು. ನೆಕ್ಸ್ಟ್ ಡಿ ಕಂಡುಹಿಡಬೇಕಾದ್ರೆ ಸಿ 13125 ಇಂಟು 10/110. ಇನ್ಸ್ಟಾಲ್ಮೆಂಟು ಇಯರ್ಲಿ, ರೇಟ್ ಆಫ್ ಇಂಟ್ರೆಸ್ಟು ಇಯರ್ಲಿ ಇದೆ, ಅದಕ್ಕೆ 10% ತೊಗೊಂಡಿರೋದು. 10/110 ಮಾಡಿದಾಗ 1193 ಸಿಗುತ್ತೆ. ಸೊ ಈಗ ನೆಕ್ಸ್ಟ್ ಸೇಮ್ ಪ್ರೊಸೀಜರೇ. 13125ಅಲ್ಲಿ 1193 ಕಳೆದಾಗ ನಮ್ಗೆ ಎಷ್ಟು ಸಿಗುತ್ತೆ ಅಂತಂದರೆ 11932. ಇದು ಫಸ್ಟ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್, ಫಸ್ಟ್ ಇಯರ್ ಪ್ರಿನ್ಸಿಪಲ್ ಅಮೌಂಟ್ ಅಂತಲೂ ಅಂತೀವಿ. ನಾನಂದರೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ಆದ್ರೂ ಇಲ್ಲ, ಪ್ರಿನ್ಸಿಪಲ್ ಅಮೌಂಟ್ ಅಂತ ಆದ್ರೂ ಅಂತೀವಿ ಅಂತ. ಸೊ ಇದು ಫಸ್ಟ್ ಇಯರ್ದು. ಇನ್ನು ಕ್ಯಾಶ್ ಪ್ರೈಸ್ ಕಂಪ್ಲೀಟ್ ಆಗಿಲ್ಲ, ಈಗ ಕ್ಯಾಶ್ ಪ್ರೈಸ್ ಕಂಡುಹಿಡಬೇಕಾಗತ್ತೆ. ಕ್ಯಾಶ್ ಪ್ರೈಸ್ ಈಸ್ ಈಕ್ವಲ್ ಟು ಡೌನ್ ಪೇಮೆಂಟ್ ಪ್ಲಸ್ ಫಸ್ಟ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್ ಆರ್ ಪ್ರಿನ್ಸಿಪಲ್ ಅಮೌಂಟ್, ಒನ್ ಆ್ಯಂಡ್ ದ ಸೇಮ್. ಡೌನ್ ಪೇಮೆಂಟ್ ಎಷ್ಟಿದೆ? 4500 ಪ್ಲಸ್ ಈ ಅಮೌಂಟು ಫಸ್ಟ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್ 11932. ಇದೆರಡೂ ಆ್ಯಡ್ ಮಾಡಿದಾಗ 16432 ಸಿಗುತ್ತೆ. ದಿಸ್ ಈಸ್ ಕ್ಯಾಶ್ ಪ್ರೈಸ್. ಸೊ ಇದು ಇಯರ್ಲಿ ಇನ್ಸ್ಟಾಲ್ಮೆಂಟ್ ಇದ್ದಾಗ ಅವಾಗ ರೇಟ್ ಆಫ್ ಇಂಟ್ರೆಸ್ಟ್ 10% ಬರುತ್ತೆ. ಸೊ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಚೇಂಜ್ ಆದಾಗ ಮಾತ್ರ ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಆಗುತ್ತೆ, ಇಲ್ಲಾಂದರೆ ಸೇಮೇ ಬರುತ್ತೆ. ಸೊ ನಾವು ಕ್ವಶನ್ ಕ್ಯಾಶ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೋಡಬೇಕಾಗೋದು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇಯರ್ಲಿನ ಏನು ಅಂತ. ನೆಕ್ಸ್ಟ್ ಹಂಗೆ ಚೇಂಜ್ ಆದಾಗ ಏನು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು.